ಕಡಿಮೆ ಬೆಲೆಗೆ 1000 ವ್ಯಾಟ್ ಇರುವಂತಹ ಐರನ್ ಬಾಕ್ಸ್ ಸಿಗುತ್ತಾ, ಅದು ಕೂಡ 2 ವರ್ಷ ವ್ಯಾರಂಟಿ ಜೊತೆ. ಸೊ ತರ್ಸೇ ಬಿಡೋಣ, ಕ್ವಾಲಿಟಿ ಕೂಡ ಚೆಕ್ ಮಾಡೇ ಬಿಡೋಣ ಅಂತ ಹೇಳಿ ಪ್ರಾಡಕ್ಟ್ ಅನ್ನ ತರ್ಸೇ ಬಿಟ್ಟಿದ್ದೀನಿ. ಸೊ ಪ್ರಾಡಕ್ಟ್ ಕಣ್ಣು ಮುಂದೆ ಇರುವಂತದ್ದು, ಇವಾಗ ಅನ್ಬಾಕ್ಸ್ ಮಾಡೇ ಬಿಡೋಣ, ಕ್ವಾಲಿಟಿ ಚೆಕ್ ಮಾಡೇ ಬಿಡೋಣ. ಹಾಗೆಯೇ ಈ ಒಂದು ಪ್ರಾಡಕ್ಟ್ ನ ಲಿಂಕ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ, ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಈ ರೀತಿಯಾಗಿ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೊಟ್ಟಿರ್ತೀನಿ. ಅದೇನೇ ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಇದೆ, ಇದರ ಲಿಂಕ್ ಅನ್ನ ನೀವು ಚೆಕ್ ಮಾಡಿ. ಸೊ ಇವಾಗ ಈ ಒಂದು ಪ್ರಾಡಕ್ಟ್ ಹೆಂಗಿದೆ, ಸೊ ಅದನ್ನ ನೋಡ್ತಾ ಹೋಗೋದಾದ್ರೆ ರಿಯಾಲಿಟಿನಲ್ಲಿ ಹೆಂಗಿದೆ ಅದನ್ನ ನೋಡ್ಬೇಕಲ್ವಾ. ಸೊ ಹೀಗಾಗಿ ಪ್ರಾಡಕ್ಟ್ ಅನ್ನು ಅನ್ಬಾಕ್ಸ್ ಮಾಡಿದ್ರೆ ಒಳಗಡೆ ಇನ್ನೊಂದು ಪ್ಯಾಕ್ ಇರುವಂತದ್ದು, ತುಂಬಾನೇ ನೀಟಾಗಿ ಪ್ಯಾಕೇಜ್ ಮಾಡಿ ಕಳಿಸಿದ್ದಾರೆ. ಸೊ ಪ್ಯಾಕೇಜಿಂಗ್ ನನ್ಗೆ ಇಷ್ಟ ಆಯ್ತು. ಓಕೆ, ಇದನ್ನ ತೆಗೆದು ಪಕ್ಕದಲ್ಲಿ ಇಡೋಣ ಇವಾಗ. ಓಕೆ, ಸೊ ಇದು ಮೇನ್ ಪ್ಯಾಕೇಜಿಂಗ್. ಸೊ ಇದರಲ್ಲಿ ಮೇಂಟೈನ್ ಮಾಡಿ, ಇದರಲ್ಲಿ ಬರ್ದಿದ್ದಾರೆ ನೋಡಿ, ಲೈಟ್ ವೇಟ್ ಅಂತ ಬರ್ದಿದ್ದಾರೆ. ಲೈಟ್ ವೇಟ್ ಎಲೆಕ್ಟ್ರಿಕ್ ಐರನ್ ಅಂತ ಇದೆ, 750 ವ್ಯಾಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಹೆಸರು ಚಾರ್ಟ್ ಬರ್ಸ್ಟರ್ಸ್ ಅಂತ ಇರುವಂತದ್ದು. ಹಾಗೆ ISI ಮಾರ್ಕ್ ಕೂಡ ಇದೆ. ಆ ಕ್ವಾಲಿಟಿ ಯು ಕ್ಯಾನ್ ಟ್ರಸ್ಟ್ ಅಂತ ಕೂಡ ಇರುವಂತದ್ದು, ನಂಬಿಕೆ ಇಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಒಳಗಡೆ ಬಾಕ್ಸ್ ಅನ್ನೆಲ್ಲ ಓಪನ್ ಮಾಡಿ ಒಳಗಡೆ ಪ್ರಾಡಕ್ಟ್ ಹೆಂಗಿದೆ ಅದನ್ನ ಚೆಕ್ ಮಾಡಿ ನಂಬಿಕೆ ಇಡಬಹುದಾ ಇಲ್ವಾ ಅದನ್ನ ನೋಡೋಣ, ಆಯ್ತಾ. ಸೊ ಇವಾಗ ಅನ್ಬಾಕ್ಸ್ ಮಾಡಿದ್ರೆ ಐರನ್ ಬಾಕ್ಸ್ ಇದೆ, ವೈರ್ ಕ್ವಾಲಿಟಿ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಐರನ್ ಬಾಕ್ಸ್ ನ ಹೊರಗಡೆ ತೆಗೆದೇ ಬಿಡೋಣ. ಲೈಟ್ ವೇಟ್ ಇದೆ, ಅವ್ರು ಹೇಳ್ದಂಗೆ ಲೈಟ್ ವೇಟ್ ಕೂಡ ಇದೆ, ಅದು ಕೂಡ ನಿಜ. ಪ್ಯಾಕೇಜಿಂಗ್ ನೀಟ್ ಆಗಿದೆ. 340 330 ಆ ರೇಂಜಿಗೆ ಈ ಒಂದು ಐರನ್ ಬಾಕ್ಸ್ ಸಿಗ್ತಾ ಇರೋದ್ರಿಂದ ಕ್ವಾಲಿಟಿ ಚೆಕ್ ಮಾಡೇ ಬಿಡೋಣ ಅಂತ ಹೇಳಿ ತರಿಸಿದ್ದೀನಿ. ಮತ್ತೆ ನಿಮಗೆ ಇದೇ ರೀತಿಯಾಗಿ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ ಅನ್ನ ಚೆಕ್ ಮಾಡಿ ನೋಡಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ, ನಾ ಪ್ರಾಡಕ್ಟ್ ಅನ್ನ ತರಿಸಿ ಕ್ವಾಲಿಟಿ ಟೆಸ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿರುವಂಥದ್ದು ಹೊಸ ಪ್ರಾಡಕ್ಟ್ ಅನ್ನೇ ಬಂದಿದೆ, ಯಾರು ಯೂಸ್ ಮಾಡಿರುವಂತಹ ಪ್ರಾಡಕ್ಟ್ ಅಂತೂ ಅಲ್ವೇ ಅಲ್ಲ. ಸೊ ಪ್ಲಗ್ ಮಾಡಿ ಯೂಸ್ ಮಾಡೇ ಬಿಡೋಣ. ಮತ್ತೆ ಇದರಲ್ಲಿ ಸಾಕಷ್ಟು ವಿಷಯಗಳನ್ನ ಮೆನ್ಷನ್ ಮಾಡಿದ್ರೆ ನೋಡಬಹುದು. ಫೈಬರ್, ಸಿಲ್ಕ್, ವೂಲು, ಆಮೇಲೆ ಕಾಟನ್, ಲೈನಿನ್, ಮ್ಯಾಕ್ಸ್ ಆಫ್, ಈ ರೀತಿಯಾಗಿ ಸಾಕಷ್ಟು ಆಪ್ಷನ್ ಇದಾವೆ. ಓಕೆ, ರೊಟೇಟೇಬಲ್ ಇದೆ, ಯಾವ್ದು ಬೇಕೋ ಅದಕ್ಕೆ ಅಡ್ಜಸ್ಟ್ ಮಾಡಿ ಐರನ್ ಮಾಡೋದು. ಓಕೆ ಓಕೆ ಆಫ್ ಅಂತಿದೆ ಅಲ್ವಾ, ಸೊ ಇದು ಆಫ್ ಆಗಿದೆ. ಇವಾಗ ಹಿಂಗೆ ರೊಟೇಟ್ ಮಾಡ್ತಾ ಹೋದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮ್ಯಾಕ್ಸ್ ತನಕನೂ ಇದೆ. ಸೊ ಎಷ್ಟು ಬೇಕಷ್ಟು ಸೆಟ್ ಮಾಡಿ ಅಷ್ಟೇ. ಸೊ ಇವಾಗ ನಾನು ಸ್ವಲ್ಪ ಕಡಿಮೆ ಇಟ್ಕೊಳ್ತೀನಿ. ಸೊ ಒಂದು ಬಟ್ಟೆನ ಐರನ್ ಮಾಡಿ ನೋಡೇ ಬಿಡುವ, ಕ್ವಾಲಿಟಿ ಟೆಸ್ಟ್ ಆಗೇ ಹೋಗ್ಲಿ, ವರ್ಕ್ ಆಗತ್ತಿಲ್ವ ಅದು ಕೂಡ ಗೊತ್ತಾಗ್ಬೇಕಲ್ವಾ, ಎಷ್ಟು ಬೇಗ ಹೀಟ್ ಆಗುತ್ತೆ ಅದು ಕೂಡ ಗೊತ್ತಾಗಬೇಕು. ಸೊ ಚೆಕ್ ಮಾಡೇ ಬಿಡೋಣ. ಓಕೆ, ಇವಾಗ ಪ್ಲಗ್ ಮಾಡಿದ್ದೀನಿ. ಓಕೆ, ಪ್ಲಗ್ ಮಾಡ್ತಾ ಇದ್ದಾಗ ನೋಡ್ತಾ ಇರಬಹುದು ಲೈಟ್ ಕೂಡ ಬರ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಇವಾಗ ಕಾಣಿಸ್ತಾ ಇದೆ ಅಲ್ವಾ, ಲೈಟ್ ಕೂಡ ಬರ್ತಾ ಇದೆ. ಓಕೆ, ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಸೊ ಓಕೆ, ಬಿಸಿ ಆಯಿತು, ಫೀಲ್ ಆಗ್ತಾ ಇದೆ, ಬಿಸಿ ಆಗಿದೆ, ಗೊತ್ತಾಗ್ತಾ ಇದೆ, ಸೆನ್ಸ್ ಆಗುತ್ತೆ ಬಿಸಿ ಆಗಿದೆ. ಎಷ್ಟು ಬೇಗನೆ ಬಿಸಿ ಆಯಿತು. ಓ ಸೂಪರ್, ಚೆನ್ನಾಗಿದೆ ಅಂತ ಆಯಿತು ಹಾಗಾದರೆ. ಬಟ್ ಐರನ್ ಹೆಂಗೆ ಮಾಡುತ್ತೆ ಅದನ್ನು ನೋಡಬೇಕಲ್ಲ. ಮುಡುಗಿರುವಂತಹ ಬಟ್ಟೆ ಆದರೆ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತಲ್ವಾ. ಸೊ ಇದೇ ಬಟ್ಟೆನ ಸ್ವಲ್ಪ ಈ ರೀತಿಯಾಗಿ ಮಾಡ್ತೀನಿ ನೋಡಿ. ಜಾಸ್ತಿ ಹೀಟ್ ಆದ ತಕ್ಷಣ ಆಟೋಮೆಟಿಕ್ ಅದನ್ನ ಆಫ್ ಆಗುತ್ತೆ. ಸೊ ಒಳ್ಳೆ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ, ಗುಡ್. ನೋಡಿ ಬಟ್ಟೆ ಎಲ್ಲ ಮುದುಡಿದೆ. ಎಸ್, ವರ್ಕ್ ಆಗ್ತಾ ಇದೆ ಗುರು. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಈ ಕಡೆ ಮುದುಡಿದೆ ಮತ್ತೆ ಎಷ್ಟು ಬೇಗ ಇಲ್ಲಿ ಐರನ್ ಕೂಡ ಆಗ್ತಾ ಇದೆ. ಲೈಟ್ ವೇಟ್ ಇದ್ರೂ ಕೂಡ ತುಂಬಾನೇ ಎಫೆಕ್ಟಿವ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಮಸ್ತ್ ಆಗಿದೆ ಕ್ವಾಲಿಟಿ. ಈ ಬೆಲೆಗೆ ಈ ರೇಂಜಿಗೆ ಪ್ರಾಡಕ್ಟ್ ಸಿಗುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗುರು. ಅನ್ಬಿಲೀವೇಬಲ್. ಏನೇನು ಪ್ರಾಡಕ್ಟ್ ಸಿಗುತ್ತೆ ಇಷ್ಟು ಕಡಿಮೆ ಬೆಲೆಗೆ ನಮ್ಗೆ ಗೊತ್ತೇ ಇರಲ್ಲ. ಇದೇ ನೀವು ಮಾರ್ಕೆಟ್ ಅಲ್ಲಿ ತಗೊಳ್ಳಿಕ್ಕೆ ಹೋದ್ರೆ, ನಮ್ಮ ಮನೆಯಲ್ಲೂ ಒಂದು ಐರನ್ ಬಾಕ್ಸ್ ಇದೆ, ಮಾರ್ಕೆಟ್ ಅಲ್ಲೆಲ್ಲ ತಗೊಳ್ಳಿಕ್ಕೆ ಹೋದ್ರೆ 1000 1700, ಕಡಿಮೆ ಅಂದ್ರೂ ಒಂದು 500 600 ಹೇಳ್ತಾರೆ. ಬಟ್ ಇಲ್ಲಿ ನೋಡಿ, ನಿಮ್ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿದಿಲ್ಲ ಗೊತ್ತಿಲ್ಲ, ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿ ಐರನ್ ಆಗಿದೆ. ಈ ಕಡೆ ನೋಡಿ ಮುದುಡದಂಗಿದೆ. ಸೊ ಮಸ್ತ್ ಆಗಿದೆ. ಈ ಬೆಲೆಗಂತೂ ಕ್ರೇಜಿ ಪ್ರಾಡಕ್ಟ್, ನನಗಂತೂ ಸಖತ್ ಇಷ್ಟ ಆಯ್ತು. ಹಾಗೇನೆ ತುಂಬಾನೇ ಬೇಗನೆ ಹೀಟ್ ಕೂಡ ಆಗ್ತಾ ಇದೆ. ಅಂದ್ರೆ ಇದು ಸೊ ಇಲ್ಲಿ ಬಿಸಿ ಆಗ್ಬೇಕಲ್ವಾ, ತುಂಬಾನೇ ಬೇಗನೆ ಬಿಸಿ ಕೂಡ ಆಗ್ತಾ ಇದೆ. ಮಸ್ತ್ ಆಗಿದೆ ಪ್ರಾಡಕ್ಟ್ ಮಾತ್ರ. ನಾನಂತೂ ಇದಕ್ಕೆ 10ಕ್ಕೆ 9 ಕೊಡ್ತೀನಿ. ಸೂಪರ್.
ನೀವು ಕೂಡ ಈ ಪ್ರಾಡಕ್ಟ್ ಅನ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಈ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಲ್ಲೇನೇ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಬೈ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.